ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿ ಪಡಿಸುವಂಥ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇವತ್ತು ನಾವು ಡಿಸ್ಕಷನ್ ಮಾಡ್ತಿರೋ ಟಾಪಿಕ್ ಬಂದು ಯುರೇಷಿಯನ್ ನೀರು ನಾಯಿ ಅಥವಾ ಯುರೇಷಿಯನ್ ಒಟರ್ ಅಂತ ಏನು ಕರಿತೀವಿ. ಈ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಇನ್ನು ಈ ಯುರೇಷಿಯನ್ ನೀರು ನಾಯಿ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಥವಾ ಕಾಂಟೆಕ್ಸ್ಟ್ ಏನು ಅಂತ ನೋಡೋದಾದ್ರೆ, ಫಾರ್ ದ ಫಸ್ಟ್ ಟೈಮ್ ಇನ್ ಕೇರಳ, ಇದು ಚಿನಾರ್ನ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಅಂದ್ರೆ ಇಡುಕಿನಲ್ಲಿರುವಂತಹ ಚಿನಾರ್ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಪತ್ತೆ ಆಗಿದೆ. ಇದೇ ಫಾರ್ ದ ಫಸ್ಟ್ ಟೈಮ್ ಇನ್ ಕೇರಳ. ಸೊ ಆ ದೃಷ್ಟಿಯಿಂದಾಗಿ ಈ ಯುರೇಷಿಯನ್ ನೀರು ನಾಯಿ ಸುದ್ದಿನಲ್ಲಿದೆ. ಈ ಯುರೇಷಿಯನ್ ನೀರು ನಾಯಿಯ ಪ್ರಾಣಿ ಪರಿಚಯ ಮಾಡ್ಕೊಳ್ಳೋದಾದ್ರೆ, ಇದರ ವೈಜ್ಞಾನಿಕವಾದಂಥ ಹೆಸರು ಬಂದು ಲುಂಟ್ರಾ ಲುಂಟ್ರಾ ಅಂತ ಕರಿತೀವಿ. ಸೊ ಈ ಪ್ರಾಣಿ ನೀವು ಚಿತ್ರದಲ್ಲಿ ನೋಡ್ಬೋದು ಹೇಗಿದೆ ಅಂತ. ಈ ಪ್ರಾಣಿ ಒಂದು ರೀತಿಯಲ್ಲಿ ವೆಬ್ಡ್ ರೀತಿಯ ಪಾದಗಳನ್ನು ಹೊಂದಿರುತ್ತೆ. ಸೊ ಅಂದ್ರೆ ಈಜೋದಕ್ಕೆ ಈಸಿ ಆಗುವಂತಹ, ಈಜೋದಕ್ಕೆ ಸಲೀಸಾಗುವಂತಹ ವೆಬ್ಡ್ ಪಾದಗಳನ್ನು ಹೊಂದಿರುತ್ತೆ ಮತ್ತು ಸಣ್ಣದಾದ ಕಿವಿಗಳನ್ನ ಹೊಂದಿರುತ್ತೆ. ಈ ನೀರು ನಾಯಿ ಅರೆ ಜಲವಾಸಿ ಆಗಿದ್ದು ಮಾಂಸಾಹಾರಿ ಸಸ್ತನಿ ಆಗಿರುತ್ತೆ. ಅರೆ ಜಲವಾಸಿ ಅಂದ್ರೆ ನೀರಿನಲ್ಲೂ ಕೂಡ ವಾಸಿಸುತ್ತೆ. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಯೂಶಲಿ ಅದರ ಡೇನ ಅದು ನೀರಿನಲ್ಲಿ ಸ್ಪೆಂಡ್ ಮಾಡುತ್ತೆ. ಇನ್ನು ಮಿಕ್ಕಿದಂತೆ ಅದು ಭೂಮಿಯಲ್ಲೂ ಕೂಡ ವಾಸಿಸುವಂತ ಪ್ರಾಣಿ ಆಗಿರುತ್ತೆ. ಅಂಡ್ ಮಾಂಸಾಹಾರಿ ಪ್ರಾಣಿ ಆಗಿರುತ್ತೆ. ಇದು ಮಾಂಸಾಹಾರಿ ಶುದ್ಧ ಮಾಂಸಾಹಾರಿ ಆಗಿದ್ದು ಮೀನುಗಳು, ಹುಳುಗಳು, ಹಪ್ಪಟೆಗಳನ್ನೆಲ್ಲನೂ ತಿನ್ನುವಂತಹ ಪ್ರಾಣಿ ಆಗಿರುತ್ತೆ. ಇನ್ನು ಇದ್ರ ವೈಶಿಷ್ಟ್ಯಗಳನ್ನ ನೋಡೋದಾದ್ರೆ, ಇದು ನಾಚಿಕೆ ಸ್ವಭಾವದ್ದಾಗಿದ್ದು ಅಂದ್ರೆ ಮನುಷ್ಯರನ್ನ ಕಂಡ ತಕ್ಷಣ ಕಣ್ಮರೆಯಾಗುವಂತಹ ಅಂದ್ರೆ ಮನುಷ್ಯನಿಂದ ದೂರ ಇರುವಂತಹ ಪ್ರಾಣಿಯಾಗಿದ್ದು ರಾತ್ರಿ ಇಡೀ ಎಚ್ಚರದಿಂದ ಇರುತ್ತದೆ. ಅದಲ್ಲದೆ ಇದು ಉತ್ತಮವಾದಂತಹ ಈಜುಪಟುವಾಗಿರುತ್ತೆ. ಅಂದ್ರೆ ನೀರಿನಲ್ಲೇ ಇರುವಂತಹ ಪ್ರಾಣಿಯಾಗಿರೋದ್ರಿಂದ ಉತ್ತಮವಾಗಿ ನೀರಿನಲ್ಲಿ ಈಜುತ್ತೆ. ಅದ್ರ ಜೊತೆಗೆ ಹಾಗೇನೆ ಮೀನನ್ನ ಹಿಡಿಯೋದ್ರಲ್ಲೂ ಕೂಡ ಎತ್ತಿದ ಕೈಯನ್ನು ಹೊಂದಿರುತ್ತೆ. ಇದು ಇದರ ವೈಶಿಷ್ಟ್ಯಗಳಾಗಿರುತ್ತೆ. ಇದರ ಆವಾಸ ಸ್ಥಾನಗಳು ಅಂದ್ರೆ ಎಲ್ಲೆಲ್ಲಿ ಬದುಕುತ್ತೆ ಅಂದ್ರೆ ಆವಾಸ ಸ್ಥಾನಗಳು ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದು ನೋಡೋದಾದ್ರೆ, ಇದು ಬೇಸಿಕಲಿ ಅರೆ ಜಲವಾಸಿ ಆಗಿರೋದ್ರಿಂದ ಜಲಮೂಲಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಜಲಮೂಲಗಳಂದ್ರೆ ಸರೋವರಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಈ ರೀತಿ ಯಾವುದೇ ಒಂದು ಜಲಮೂಲಗಳಲ್ಲಿ ಕಂಡು ಬರುತ್ತೆ. ಅದ್ರ ಜೊತೆಗೆ ಜೌಗು ಪ್ರದೇಶಗಳಾಗಿರ್ಬೋದು ಅಥವಾ ಜೌಗು ಕಾಡುಗಳು ಅಂತ ಏನ್ ಕರಿತೀವಿ ಅಥವಾ ವೆಟ್ಲ್ಯಾಂಡ್ಸ್ ಅಂತ ಏನ್ ಕರಿತೀವಿ ಅಲ್ಲಾಗಿರ್ಬೋದು, ಕರಾವಳಿ ಪ್ರದೇಶಗಳಲ್ಲಿ, ಈ ಎಲ್ಲಾ ಪ್ರದೇಶಗಳಲ್ಲಿ ಈ ಪ್ರಾಣಿ ಯಥೇಚ್ಛವಾಗಿ ಕಂಡು ಬರ್ತದೆ ಅಥವಾ ಈ ಪ್ರದೇಶಗಳು ಈ ಪ್ರಾಣಿಯ ಆವಾಸ ಸ್ಥಾನವಾಗಿರ್ತವೆ. ಇನ್ನು ಈ ಯುರೇಷಿಯನ್ ನೀರು ನಾಯಿ ಪ್ರಪಂಚದಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ, ಹಂಚಿಕೆ ಅಂತ ಕರಿತೀವಿ ಅಥವಾ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ, ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಪ್ರಪಂಚದಾದ್ಯಂತ ಇದು ಪ್ಯಾಲಿಯೋ ಆರ್ಟಿಕ್ ರೀಜನ್ ಅಂತ ಏನ್ ಕರಿತೀವಿ, ಈ ರೀಜನ್ ಅಲ್ಲಿ ಯಥೇಚ್ಛವಾಗಿ ಕಂಡು ಬರುವಂತಹ ಇದು ಸ್ಥಳವಾಗಿರುತ್ತೆ. ಇನ್ನು ಭಾರತಕ್ಕೆ ಬಂದಾಗ, ಭಾರತದಲ್ಲಿ ಉತ್ತರ ಭಾರತದಲ್ಲಿ ಈ ರೀಜನ್ ಅಲ್ಲಿ ಅಂಡ್ ಈಶಾನ್ಯ ಭಾರತದಲ್ಲಿ, ಹಾಗೆಯೇ ದಕ್ಷಿಣ ಭಾರತದಲ್ಲೂ ಕೂಡ ಕಾಣ್ತೀವಿ ನಾವು. ಈ ದಕ್ಷಿಣ ಭಾರತದ ಕರ್ನಾಟಕ ಆಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು, ಈ ನಡುವೆ ಇದೇ ಫಸ್ಟ್ ಟೈಮ್ ಕೇರಳದಲ್ಲಿ ಕೂಡ ಕಂಡು ಬಂದಿದೆ. ಆದ್ದರಿಂದ ಇದು ದಕ್ಷಿಣ ಭಾರತದಲ್ಲಿ ಅಂದ್ರೆ ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಏನಾದರೂ ಪ್ರಶ್ನೆ ಕೇಳಿ ಬಂದ್ರೆ ನಿಮ್ಗೆ ಉತ್ತರ ಭಾರತದಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ, ಅದ್ರ ಜೊತೆಗೆ ದಕ್ಷಿಣದ ರಾಜ್ಯಗಳಲ್ಲಿ ಅಂದ್ರೆ ದಕ್ಷಿಣ ಭಾರತದ ದಕ್ಷಿಣದ ರಾಜ್ಯಗಳಲ್ಲಿ ಈ ಯುರೇಷಿಯನ್ ನೀರು ನಾಯಿ ಕಂಡು ಬರುತ್ತೆ. ಈ ಯುರೇಷಿಯನ್ ನೀರು ನಾಯಿ ಅಥವಾ ಯುರೇಷಿಯನ್ ಒಟ್ಟರ್ಗೆ ಇರುವಂತಹ ಬೆದರಿಕೆಗಳು ಯಾವ್ಯಾವು ಅಥವಾ ಇದಕ್ಕೆ ಇರುವಂತಹ ಅಂದ್ರೆ ಇದರ ಪ್ರಾಣಕ್ಕೆ ಇರುವಂತಹ ಸಂಚು ತರುವಂತಹ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲಿಗೆ ಬಂದು ಮಾಲಿನ್ಯ ಆಗಿರುತ್ತೆ. ಅದರಲ್ಲೂ ಕೂಡ ಜಲ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ನದಿಗಳ ಮೂಲಕ ಅಥವಾ ಸರೋವರಗಳ ಮೂಲಕ ಬಂದು ಸೇರುವಂತಹ ಕಲುಷಿತಗೊಂಡಂತಹ ನೀರು ಇದರ ಜೀವಕ್ಕೆ ಅಥವಾ ಇದರ ಉಳಿವಿಗೆ ಒಂದು ಬೆದರಿಕೆಯಾಗಿದೆ. ಅದ್ರ ಜೊತೆಗೆ ಹಾಗೇನೆ ಬೇಟೆಯಾಡುವುದು, ಇದನ್ನು ಯಥೇಚ್ಛವಾಗಿ ಮಾಂಸಕ್ಕಾಗಿ ಅಥವಾ ಅದರ ಬರುವಂತ ತೈಲಕ್ಕಾಗಿ ಅಥವಾ ಅದರಿಂದ ಬೇರೆ ಬೇರೆ ಅಂಶಗಳಿಗೋಸ್ಕರ ಅದನ್ನ ಬೇಟೆಯಾಡುವಂತಹ ಒಂದು ರೂಢಿ ಕೂಡ ಇದೆ. ಸೊ ಈ ರೂಢಿಯಿಂದಾಗಿ ಕೂಡ ಇದರ ಜೀವಕ್ಕೆ ಒಂದು ಬೆದರಿಕೆಯನ್ನ ಉಂಟು ಮಾಡಿದೆ. ಹಾಗಾಗೇನೆ ಅದ್ರ ಜೊತೆಗೆ ಆವಾಸ ಸ್ಥಾನಗಳ ನಷ್ಟ ಅಂದ್ರೆ ಆವಾಸ ಸ್ಥಾನಗಳು ನಮ್ಗೆ ಗೊತ್ತಿರೋ ಹಾಗೆ ಜಲ ಪ್ರದೇಶಗಳು ಅಥವಾ ಭೂಮಿಗಳು, ಸರೋವರಗಳು, ನದಿಗಳು ಇವೆಲ್ಲ ಆಗಿದೆ. ಇವೆಲ್ಲ ಪ್ರದೇಶಗಳನ್ನ ಒತ್ತುವರಿ ಮಾಡುತ್ತಿರುವಂತ ಮನುಷ್ಯ ಅಥವಾ ಇವೆಲ್ಲ ಏನ್ ಆವಾಸ ಸ್ಥಾನವಿದೆ ಅಥವಾ ಇವು ಇರುವಂತಹ ಸ್ಥಳ ಇದೆ, ಇದನ್ನೆಲ್ಲವನ್ನು ಮನುಷ್ಯ ಒತ್ತುವರಿ ಮಾಡ್ತಿರೋದ್ರಿಂದಾಗಿ ಇವುಗಳ ಉಳಿವಿಗೂ ಕೂಡ ಒಂದು ಬೆದರಿಕೆಯನ್ನ ಆಗಿದೆ. ಅದ್ರ ಜೊತೆಗೆ ಆಕಸ್ಮಿಕವಾಗಿ ಬೆಲೆಗೆ ಬೀಳುವಿಕೆ, ಈ ನದಿಗಳಲ್ಲಿ, ಸರೋವರಗಳಲ್ಲಿ ಬೇರೆ ಬೇರೆ ಮೀನುಗಳಿಗೆ ಅಥವಾ ತಿಮಿಂಗಲಗಳಿಗೆ ಬೇರೆ ಬೇರೆ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಆಗಿರುವಂತಹ ಬಲೆಗಳಿಗೆ ಈ ಪ್ರಾಣಿಗಳು ಆಕಸ್ಮಿಕವಾಗಿ ಬಲೆಗೆ ಬೀಳ್ತವೆ. ಈ ಬಲೆಗೆ ಬಿದ್ದಂತ ಪ್ರಾಣಿಗಳು ಅಲ್ಲಿ ಜೀವವನ್ನು ಕಳ್ಕೊತವೆ. ಆ ಮೂಲಕ ಅದರ ಒಂದು ಇರುವಿಕೆಗೆ ಅಥವಾ ಅದರ ಜೀವಕ್ಕೆ ಒಂದು ಬೆದರಿಕೆಯಾಗಿದೆ. ಈ ಯುರೇಷಿಯನ್ ನೀರು ನಾಯಿಯ ಸಂರಕ್ಷಣಾ ಸ್ಥಿತಿ ಅಥವಾ ಕನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ, IUCN ನ ಅಂಶ ಅಂದ್ರೆ ರೆಡ್ ಲಿಸ್ಟ್ ನ ಪ್ರಕಾರ ನಿಯರ್ ಥ್ರೆಟೆಂಡ್ ಅಂತ ಕರಿತೀವಿ. ಅಂದ್ರೆ ಹೆದರಿಕೆಯಲ್ಲಿರುವ ಪ್ರಾಣಿ ಅಂತ ಇದನ್ನ ಸೂಚಿಸಲಾಗಿರುತ್ತೆ. ಇನ್ನು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಏನ್ ಕರಿತೀವಿ, ಇದರ ಅನುಸೂಚಿ 1 ಅಡಿಯಲ್ಲಿ ಇದನ್ನ ಪಟ್ಟಿ ಮಾಡಲಾಗಿದೆ. ಇನ್ನು ಸಿಟೀಸ್ ನಲ್ಲೂ ಕೂಡ ಇದು ಅನುಸೂಚಿ 1ರಲ್ಲಿ ಕೂಡ ಇದನ್ನ ಪಟ್ಟಿ ಮಾಡಲಾಗಿದೆ. ಆ ದೃಷ್ಟಿಯಿಂದಾಗಿ ಇದು ಉತ್ತಮವಾದಂತಹ ಒಂದು ಸಂರಕ್ಷಣಾ ಸ್ಥಿತಿಯನ್ನ ಅಂದ್ರೆ ಕನ್ಸರ್ವೇಷನ್ ಸ್ಟೇಟಸ್ ಅನ್ನು ಹೊಂದಿದೆ ಅಂತ ನಾವು ನೋಡಬಹುದಾಗಿದೆ.
ಈ ಯುರೇಷಿಯನ್ ನೀರು ನಾಯಿಗಳ ಪರಿಸರದ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಅಥವಾ ಗಮನಿಸೋದಾದ್ರೆ ಈ ಪ್ರಾಣಿಗಳನ್ನ ಅಥವಾ ಈ ನೀರು ನಾಯಿಗಳನ್ನ ನದಿಯ ಹುಲಿಗಳು ಅಂತ ಕರಿತೀವಿ. ಹೇಗೆ ಕಾಡಿನಲ್ಲಿ ಒಂದು ಹುಲಿ ಇದೆ ಅನ್ನೋದಾದ್ರೆ ಮಧ್ಯಮ ಸ್ತರದ ಅಥವಾ ಕೆಳ ಸ್ತರದ ಪ್ರಾಣಿಗಳು ಇದ್ರೆ ಮಾತ್ರ ಕಾಡಿನಲ್ಲಿ ಹುಲಿ ಇರೋದಕ್ಕೆ ಸಾಧ್ಯ. ಯಾಕೆಂದ್ರೆ ಹುಲಿ ಯಾವಾಗ್ಲೂ ಭಕ್ಷಕ ಪ್ರಾಣಿ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಈ ಪ್ರಾಣಿಗಳು ಕೂಡ ಏನಾದ್ರೂ ನದಿನಲ್ಲಿ ಕಂಡು ಬರ್ತವೆ. ಅಂದ್ರೆ ನೀರು ನಾಯಿಗಳು, ಈ ಯುರೇಷಿಯನ್ ನೀರು ನಾಯಿಗಳು ಏನಿದೆ ಇದು ನದಿನಲ್ಲಿ ಅಥವಾ ಸರೋವರದಲ್ಲಿ ಕಂಡು ಬರ್ತಿದೆ ಅಂದ್ರೆ ಅಲ್ಲೂ ಕೂಡ ಪ್ರಾಣಿಗಳು ಅಥವಾ ನದಿನಲ್ಲಿರುವಂತಹ ಪ್ರಾಣಿಗಳು ಸಮೃದ್ಧವಾಗಿದ್ದಾವೆ ಅಂತ ಸೂಚಿಸುತ್ತೆ. ಅದರಿಂದಾಗಿ ಇವನ್ನ ನದಿಯ ಹುಲಿಗಳು ಅಂತ ಕರಿತೀವಿ. ಅದ್ರ ಜೊತೆಗೆ ಈ ನೀರು ನಾಯಿಗಳನ್ನ ಫ್ಲಾಗ್ಶಿಪ್ ಪ್ರಭೇದಗಳು ಅಂತ ಕೂಡ ಕರಿತೀವಿ. ಫ್ಲಾಗ್ಶಿಪ್ ಅಂತ ಯಾಕೆ ಕರಿತೀವಿ? ಈ ನೀರು ನಾಯಿಗಳ ಉಪಸ್ಥಿತಿ ಇದ್ರೆ ಅದು ಉತ್ತಮ ನೀರಿನ ಗುಣಮಟ್ಟವನ್ನ ಸೂಚಿಸುತ್ತೆ. ಯಾಕಂದ್ರೆ ಇವು ಎಲ್ಲಿ ನದಿಗಳು ಅಥವಾ ಸರೋವರಗಳು ಕಲುಷಿತಗೊಂಡಿರುತ್ತೋ ಆ ಪ್ರದೇಶಗಳಲ್ಲಿ ಈ ನೀರು ನಾಯಿಗಳು ಹೆಚ್ಚಾಗಿ ಕಂಡು ಬರೋಲ್ಲ. ಈ ಕಂಡು ಬರುವಂತಹ ಪ್ರದೇಶಗಳು ಕಲುಷಿತ ಮುಕ್ತವಾಗಿರುತ್ತೆ ಅಂತ ಭಾವಿಸಬಹುದು. ಅದ್ರ ಜೊತೆಗೆ ಇವು ಕಂಡು ಬರುವಂತಹ ಜಲ ವ್ಯವಸ್ಥೆಯಲ್ಲಿನ ಸಮತೋಲನವನ್ನ ಸೂಚಿಸುತ್ತೆ. ಅಂದ್ರೆ ಇವೇನಾದ್ರೂ ನೀರು ನಾಯಿಗಳು ಕಂಡು ಬಂದ್ರೆ ಆ ಜಲ ವ್ಯವಸ್ಥೆಯಲ್ಲಿ ಸಮತೋಲನವಾಗಿದೆ ಅನ್ನೋದನ್ನ ನಾವು ಸೂಚಿಸುತ್ತೆ. ಅದ್ರ ದೃಷ್ಟಿಯಿಂದಾಗಿ ಈ ಪ್ರಾಣಿಗಳು ಫ್ಲಾಗ್ಶಿಪ್ ಪ್ರಭೇದಗಳು ಅಂತ ಕೂಡ ನಾವು ಅದನ್ನ ಕರಿಬಹುದು. ಇನ್ನು ಭಾರತದಲ್ಲಿ ಒಟ್ಟು ಪ್ರಪಂಚದಾದ್ಯಂತ ಒಟ್ಟು 13 ರೀತಿಯಾದಂತಹ ಈ ನೀರು ನಾಯಿಗಳಿದೆ. ಅದರಲ್ಲಿ ಭಾರತದಲ್ಲಿ 3 ಜಾತಿಯ ಅಥವಾ 3 ವಿಧದ ನೀರು ನಾಯಿಗಳು ಮಾತ್ರ ಕಂಡು ಬರುತ್ತೆ. ಅದರಲ್ಲಿ ಮೊದಲನೇದು ನಯವಾದ ಲೇಪಿತ ನೀರು ನಾಯಿ ಅಂತ ಕರಿತೀವಿ, ಅಥವಾ ಇನ್ನೊಂದು ಏಷ್ಯನ್ ಸಣ್ಣ ಉಗುರುಗಳ ನೀರು ನಾಯಿ, ಮತ್ತೊಂದು ಯುರೇಷಿಯನ್ ಒಟ್ಟರ್. ಈ 3 ಮಾತ್ರ, ಅದು ಯುರೇಷಿಯನ್ ನೀರು ನಾಯಿ. ಈ 3 ತರದ ನೀರು ನಾಯಿ ಪ್ರಭೇದಗಳು ಮಾತ್ರ ಭಾರತದಲ್ಲಿ ಕಂಡು ಬರ್ತವೆ. ಈ ಯುರೇಷಿಯನ್ ನೀರು ನಾಯಿ ಜೊತೆಗೆ, ಅಂದ್ರೆ ಯುರೇಷಿಯನ್ ನೀರು ನಾಯಿ ಕೇರಳದಲ್ಲಿ ಪ್ರಥಮ ಬಾರಿಗೆ ಚಿನಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಸಿಕ್ಕಿದೆ. ಅದ್ರ ದೃಷ್ಟಿಯಿಂದಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಚಿನಾರ್ ವನ್ಯಜೀವಿ ಅಭಯಾರಣ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಚಿನಾರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಕೇರಳದ ಇಡುಕಿ ಡಿಸ್ಟ್ರಿಕ್ಟ್ ನಲ್ಲಿ, ಇಡುಕಿ ಜಿಲ್ಲೆಯಲ್ಲಿ ಈ ಚಿನಾರ್ ವನ್ಯಜೀವಿ ಅರಣ್ಯಾಲಯ ಕಂಡು ಬರುತ್ತೆ. ಈ ಅಭಯಾರಣ್ಯ ಅಣ್ಣಾಮಲೈ ಬೆಟ್ಟಗಳ ಬಳಿ ಕೂಡ ಇದೆ. ಈ ಅಣ್ಣಾಮಲೈ ಬೆಟ್ಟಗಳೆಂದು ಏನ್ ಕರಿತೀವಿ ಆ ಬೆಟ್ಟಗಳ ಪಾದಗಳ ಅಡಿಯಲ್ಲಿ ಈ ಅಭಯಾರಣ್ಯವನ್ನ ನಾವು ಕಾಣಬಹುದಾಗಿರುತ್ತೆ. ಈ ಅಭಯಾರಣ್ಯ ಅಥವಾ ಚಿನಾರ್ ವನ್ಯಜೀವಿ ಅಭಯಾರಣ್ಯ ಏನಿರುತ್ತೆ ಇದು ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಅದರ ಜುರಿಸ್ಡಿಕ್ಷನ್ ಅಡಿನಲ್ಲಿ ಕಂಡು ಬರುತ್ತೆ. ಹಾಗೆಯೇ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಕಡೆ ಗಮನ ಹರಿಸೋದಾದ್ರೆ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಕೇರಳದ ಇಡುಕಿ ಡಿಸ್ಟ್ರಿಕ್ಟ್ ನಲ್ಲಿ ಕಂಡು ಬರುತ್ತದೆ. ಇನ್ನು ಏನು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ, ಈ ಗುಜರಾತ್ ನಿಂದ ಹಿಡಿದು ತಮಿಳುನಾಡುವರೆಗೂ ಇರುವಂತಹ ಈ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗವಾದಂತಹ ಕೇರಳದ ಈ ಇಡುಕಿ ಜಿಲ್ಲೆಯಲ್ಲಿ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಕಾಣಬಹುದು ನಾವು. ಈ ರಾಷ್ಟ್ರೀಯ ಉದ್ಯಾನದಲ್ಲಿ ನೀಲ್ಕುರುಂಚಿ ಅಂತ ಕರಿತೀವಿ, ಅಂದ್ರೆ 12 ವರ್ಷಗಳಿಗೊಮ್ಮೆ ಹೂ ಬಿಡುವ, ಅಂದ್ರೆ ನೀಲಿ ಹೂಗಳನ್ನು ಬಿಡುವಂತಹ ಬೆಟ್ಟಗಳನ್ನು ಕೂಡ ನಾವು ಕಾಣಬಹುದು. ಈ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದಲ್ಲಿ ಆನೆಮುಡಿ ಶಿಖರವನ್ನು ಕೂಡ ನಾವು ಕಾಣ್ತೇವೆ. ಈ ರಾಷ್ಟ್ರೀಯ ಉದ್ಯಾನವನದ ಸಸ್ಯವರ್ಗ ನೋಡೋದಾದ್ರೆ ರೋಲಿಂಗ್ ಹುಲ್ಲುಗಾವಲುಗಳು ಅಥವಾ ಶೋಲಾ ಕಾಡುಗಳನ್ನ ಹೊಂದಿದೆ. ಮತ್ತು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಪ್ರಾಣಿ ಬಂದು ನೀಲಗಿರಿ ತಾರ್ ಅಂತ ಕರಿತೀವಿ. ಇದಿಷ್ಟು ಎರವಿಕುಲಂ ರಾಷ್ಟ್ರೀಯ ಉದ್ಯಾನ ಬಗೆಗಿನ ಮಾಹಿತಿ ಆಗಿದೆ. ಇನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಒಂದು ಮಾದರಿ ಪ್ರಶ್ನೆ ಅಥವಾ ಮಾಡೆಲ್ ಕ್ವಶನ್ ನೋಡೋದಾದ್ರೆ ಪ್ರಿಲಿಮ್ಸ್ ನಲ್ಲಿ ಒಂದೇನಾದ್ರೂ ಯುರೇಷಿಯನ್ ಒಟ್ಟರ್ ಬಗ್ಗೆ ಅಥವಾ ಯುರೇಷಿಯನ್ ನೀರು ನಾಯಿ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳಬಹುದು ಅಂತ ಕೇಳೋದಾದ್ರೆ ಪ್ರಿಲಿಮ್ಸ್ ಅಲ್ಲಿ ಯೂಶಲಿ ಜಾಸ್ತಿ ಕೇಳ್ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ದೃಷ್ಟಿಯಿಂದ ಕ್ವಶನ್ ಹೀಗಿರ್ಬೋದು ಅಂತ ನೋಡ್ಬೋಣ. ಒಂದು ಕ್ವಶನ್ ನಂಬರ್ 1, ನೀರು ನಾಯಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ, ಈ ಪ್ರಾಣಿಗಳ ಉಪಸ್ಥಿತಿಯು ನೀರಿನ ಉತ್ತಮ ಗುಣಮಟ್ಟ ಮತ್ತು ಪರಿಸರ ವ್ಯವಸ್ಥೆ ಸಮತೋಲನವನ್ನು ಸೂಚಿಸುತ್ತೆ. ಓಕೆ. ಆಪ್ಷನ್ ಬಿ ಬಂದು ಭಾರತದಲ್ಲಿ ಈ ಪ್ರಭೇದದ ಎಲ್ಲಾ ಉಪಜಾತಿಗಳು ಕಂಡು ಬರ್ತದೆ. ಆಪ್ಷನ್ ಸಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಕೊಟ್ಟಿರುವಂತಹ ಆಪ್ಷನ್ಗಳನ್ನ ಮತ್ತೊಮ್ಮೆ ನೋಡೋದಾದ್ರೆ ಆಪ್ಷನ್ ಎ ನಲ್ಲಿ ಇದು ಉತ್ತಮ ನೀರಿನ ಗುಣಮಟ್ಟ ಮತ್ತು ಪರಿಸರ ವ್ಯವಸ್ಥೆಯ ಸಮತೋಲನವನ್ನ ಅಥವಾ ಉತ್ತಮ ಗುಣಮಟ್ಟವನ್ನ ಸೂಚಿಸುತ್ತದೆ ಅಂತ ಹೇಳಿದೆ, ಅದು ಕರೆಕ್ಟ್ ಆಗಿದೆ. ಇನ್ನು ಎರಡನೇ ಆಪ್ಷನ್ಸ್ ನೋಡೋದಾದ್ರೆ ಭಾರತದಲ್ಲಿ ಈ ಪ್ರಭೇದ ಎಲ್ಲಾ ಉಪಜಾತಿಗಳು ಕೂಡ ಕಂಡು ಬರುತ್ತೆ ಅಂತ ಹೇಳುತ್ತೆ. ಟೋಟಲ್ 13 ಅಥವಾ 13 ಉಪಜಾತಿಗಳನ್ನ ಕಾಣಬಹುದು ಪ್ರಪಂಚದಾದ್ಯಂತ. ಬಟ್ ಭಾರತದಲ್ಲಿ ಕಂಡು ಬರೋದು ಕೇವಲ 3 ಉಪಜಾತಿಗಳು. ಅದರಿಂದಾಗಿ ಈ ಆಪ್ಷನ್ ತಪ್ಪಾಗಿದೆ. ಆನ್ಸರ್ ಎ ಓನ್ಲಿ. ಈ ರೀತಿಯಲ್ಲಿ ಕ್ವಶನ್ಗಳನ್ನ ಕೇಳಬಹುದಾಗಿರುತ್ತೆ. ಸೊ ಅದರಿಂದಾಗಿ ನಾವು ಆನ್ಸರ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಗಮನ ವಹಿಸಿ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಯುರೇಷಿಯನ್ ನೀರು ನಾಯಿ ಬಗೆಗಿನ ಅಥವಾ ಯುರೇಷಿಯನ್ ಒಟರ್ ಬಗೆಗಿನ ಮಾಹಿತಿಯಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ. ಥ್ಯಾಂಕ್ ಯು.